ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ಇದು ಅವಶ್ಯಕತೆ ಇಲ್ಲ, ಆದರೂ ಏನು ಮಾಡೋಣ, ಕೆಲವರು ಮಾತಾಡಲೇಬೇಕು ಅಂತ ಹೇಳಿದ್ದಾರೆ, ಮಾತಾಡ್ತಾ ಇದ್ದೀವಿ ಸ್ನೇಹಿತರಿಗೋಸ್ಕರ. ಏನಪ್ಪ ಅಂದರೆ, ಬಿಗ್ ಬಾಸ್ 12 ಮುಗೀತು, ಎಲ್ಲರೂ ನೋಡಿದ್ರಿ, ಅದ್ಭುತವಾಗಿ ನೋಡಿದ್ರಿ. ಯಾವನೇನಾರು ಮಾಡ್ಕೊಳ್ಳಿ, ನಮಗೇನು, ನಾವು ಬಿಗ್ ಬಾಸ್ ನೋಡಿ ಖುಷಿ ಪಡ್ಬೇಕು ಅಷ್ಟೇ, ನೋಡ್ಕೊಂಡ್ರೆ ಎಂಜಾಯ್ ಮಾಡ್ಕೊಂಡ್ರಿ. ಇದು ಅಷ್ಟೇ ಒಂದು 4 ದಿನ ಇರುತ್ತೆ, ಮುಗೀತು ಅಷ್ಟೇ. ಇವತ್ತು ಬಿಗ್ ಬಾಸಿಂದ ಹೊರಗಡೆ ಬಂದಿರೋರು ಏನೋ ದೊಡ್ಡ ಸ್ವಾತಂತ್ರ್ಯ ಏನೋ ಗೆದ್ದು ಬಂದುಬಿಟ್ಟು, ಏನೋ ದೊಡ್ಡದಾಗಿ ಯುದ್ಧ ಆಡ್ಬಿಟ್ಟು ಗೆದ್ದು ಬಂದಿರೋ ಥರ ಇವತ್ತು ಅವ್ರು ಮುಂದೆ ಹೋಗಿ ಕೆಲವು ಅವಿವೇಕಿಗಳು ಮೈ ಹಿಡಿತಾ ಇದ್ದಾವೆ. ಏನೋ ಅವರು ಭಯಂಕರ ಸಾಧನೆ ಮಾಡಿ ಬಂದಿದ್ದಾರೆ, ಏನೋ ಒಂದು 25 ಪುಸ್ತಕ ಬರೆದವ್ರೆ, ಏನೋ ನಮ್ಮ ದೇಶದ ಬಗ್ಗೆ ಏನೋ ದೊಡ್ಡ ದೊಡ್ಡ ಕಥೆಗಳು ಬರೆದಿದ್ದಾರೆ, ಏನೋ ಒಂದು 25 ಜನ ಉಗ್ರಗಾಮಿಗಳನ್ನು ಕೊಂದು ಬಂದಿರೋ ಥರ ಇಲ್ಲಿ ಅವ್ರ ಮುಂದೆ ಹೋಗಿ ಮೈಕ್ ಹಿಡಿಯೋದು ಹೆಂಗೆ ಕೇಳ್ತೀಯಾ, ಅವ ಹೆಂಗಾಯಿತು, ನಿಮಗೆ ಹಿಂಗಾಯಿತು, ಏನು ಮೈಕ್ ಹಿಡಿತವೆ, ಕಾಪಿ ಮುಂಡತ್ತ ಹೋಗಿ ಈ ಥರ ಮೈಕ್ ಹಿಡಿದು ಅವ್ರನ್ನ ಕೇಳ್ತಾರೆ. ಆದರೆ ಇಲ್ಲಿ ಇಬ್ಬರದ್ದು ವಿಚಾರ ಮಾತ್ರ ತಗೊತೀನಿ. ಒಂದು ವಿಚಾರ ಏನಪ್ಪ ಅಂದರೆ, ಅಶ್ವಿನಿ ಮೇಡಮ್ ಅವರು ಆಡಿದರು, ಚೆನ್ನಾಗಿ ಆಡಿದ್ದಾರೆ, ಅದ್ಭುತವಾಗಿ ಮಾಡ್ಕೊಂಬಂದಿದ್ದಾರೆ. ಆದರೂ ಕೂಡ ಅವರು ವ್ಯಕ್ತಿತ್ವ ಮಾತೆತ್ತಿರು ವ್ಯಕ್ತಿತ್ವ ಯಾರು ವ್ಯಕ್ತಿತ್ವ ನೆಟ್ಟಿಗಿದ್ದಾರೆ, ಅವ್ರವ್ರ ವ್ಯಕ್ತಿತ್ವ, ನಿಮ್ಮ ವ್ಯಕ್ತಿತ್ವ ಜನ ಎಲ್ಲ ಗಮನಿಸಿದ್ದಾರೆ, ಎಲ್ಲ ನೋಡ್ಕೊಂಡಿದ್ದಾರೆ. ನೀವು ಹೇಳ್ತಾ ಇದ್ರಿ ಅತಿ ಹೆಚ್ಚು ನನಗೇ ಓಟು ಬಂದುಬಿಟ್ಟಿದೆ, ನಾನೇ ಗೆಲ್ಲಬೇಕಾಗಿತ್ತು ಅಂತಂದೇಳಿ ಸೋತರೆಲ್ಲರೂ ಹಿಂಗೆ ಹೇಳೋದು. ಇಲ್ಲ, ನಿಮ್ಮ ವ್ಯಕ್ತಿತ್ವ ನಿಜವಾಗ್ಲೂ ವ್ಯಕ್ತಿತ್ವ ನೀವು ತೋರಿಸಿದ್ರೆ ಈಗ ಸುಮ್ಮನೆ ಬಿಡಬೇಕು. ಈಗ ಎಲ್ಲ ಮುಗಿದು ಹೋಗಿದೆ ಕತೆ. ಇದು ಗೆದ್ದಿದ್ದು ಆಯಿತು, ಸೋತದ್ದು ಆಯಿತು, ಮನೇಲಿ ಕುಂತ್ಕೊಂಡದ್ದು ಆಯಿತು, ಹೊರಗಡೆ ಬಂದದ್ದು ಆಯಿತು. ಈಗ ನಿಜವಾದ ವ್ಯಕ್ತಿತ್ವ ನಿಮಗೆ ತೋರ್ಸಂಗಿದ್ರೆ, ಈಗ ಸುಮ್ಮನೆ ಸೈಲೆಂಟಾಗಿದ್ದರೆ ಇದು ನಿಮ್ಮ ನಿಜವಾದ ವ್ಯಕ್ತಿತ್ವ. ಅದ್ರ ಬಗ್ಗೆ ಮೈಕ್ ಹಿಡಿತಾರೆ, ಕೆಲಸ ಇಲ್ಲ ಅವ್ರಿಗೆ ಮಾಡೋಕ್ಕೆ. ಇವಾಗ ನಿಮಗೂ ಪ್ರಚಾರ ಬೇಕು, ಅವ್ರಿಗೂ TRP ಬೇಕು, ದುಡ್ಡು ಬೇಕು, ಸಂಬಳ ಕೊಡ್ತಾರೆ. ಅದರಿಂದ ನೀವು ಬಂದು ಪುಸ್ತಕನಾಗ ಏನಾರ ಮಾತಾಡಬೇಡಿ. ನಿಜವಾಗ್ಲೂ ವ್ಯಕ್ತಿತ್ವ ಏನಪ್ಪ ಅಂದರೆ, ಗೆದ್ದ ಅವ್ನಿಗೆ ಒಳ್ಳೇದಾಗಲಿ, ಶುಭ ಕೋರಿ ಸುಮ್ಮನಿದ್ದು ಬಿಡಿ. ಅದು ಬಿಟ್ಟುಬಿಟ್ಟು ನಾನೇ ಗೆಲ್ಲಬೇಕಾಗಿತ್ತು, ನನಗೇ ಓಟ್ ಜಾಸ್ತಿ ಬಂದಿದ್ದೇವೆ, ಅವ್ರಿಗೆ ಓಟ್ ಕಡಿಮೆ ಬಂದಿದ್ದೇವೆ ಅಂತ ಹೇಳೋ ಬದಲು ನೀವು ಈ ಥರ ಮಾಡಂಗಾದ್ರೆ, ಜಯನಗರದಲ್ಲಿ ಎಲೆಕ್ಷನ್ ನಡೆಯುವಾಗ ಫಸ್ಟ್ ಕಾಂಗ್ರೆಸ್ನವ್ರು ಗೆದ್ದಿದ್ರು. ಅಲ್ಲಿ ಯಾರು ಅವ್ರ ಹೆಸರು ಏನೈತೆ ಮೇಡಮ್, ಅವ್ರು ಗೆದ್ದಿದ್ರು, ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ರು. ಆಮೇಲೆ ವೋಟಿಂಗ್ ಮಾಡಿದರು, ಕಂಪ್ಲೇಂಟ್ ಚುನಾವಣೆ ಆಯೋಗಕ್ಕೆ ಇದು ಮಾಡಿ, ಇಲ್ಲ ವೋಟಿಂಗ್ ಮಾಡಲೇಬೇಕು ಅಂತಂದೇಳಿ ಹಾಕಿದರು. ಅದೇ ಥರ ಆಮೇಲೆ BJP ಗೆದ್ದುಬಿಡ್ತು. ನೀವು ಹಂಗೆ ಮಾಡಿ, ಈಗ ಕಲರ್ಸ್ ಕನ್ನಡದ ಕರ್ಕೊಂಡು ಹೋಗಿ ಚುನಾವಣೆ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಕೊಡಿ, ನನಗೆ ಓಟು ಜಾಸ್ತಿ ಬಂದವೆ, ಇವರು ಸುಳ್ಳು ಹೇಳ್ಬಿಟ್ಟು ಅವ್ರನ್ನ ಗೆಲ್ಸ್ಬಿಟ್ಟವ್ರೆ, ನಾನು 3ನೇ ಸ್ಥಾನದಲ್ಲಿ ಇದ್ದುಬಿಟ್ಟಿದ್ದೀನಿ ಅಂತಂದು ಹೇಳ್ಬಿಟ್ಟು ಹೋಗಿ ಒಂದು ಚುನಾವಣೆ ಆಯೋಗಕ್ಕೆ ಕಲರ್ಸ್ ಕನ್ನಡದವ್ರನ್ನ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡಿ ಮೇಡಮ್, ವೋಟಿಂಗ್ ಮಾಡಿಸ್ರಿ, ನಾನೇ ಗೆಲ್ಲೋದು ಅಂತಂದು ಹೇಳ್ಬಿಟ್ಟು ಈ ರೀತಿ ಮಾಡಿ, ಅವಾಗಾದ್ರೂ ನೀವು ಗೆಲ್ಬೋದೇನೋ. ಎಲ್ಲ ಮುಗಿದೋಗಿದೆ ಇದು ಕತೆ. ಮುಗಿದೋದ ಮೇಲೆ ಇನ್ನೂ ನೀವು TV ಮುಂದೆ ಬಾಯಿ ಬಡ್ಕೊಂಡು ಕೂತ್ಕೊಂಡಿದ್ದೀರಿ. ಆ TV ಅವ್ರಿಗೂ ಮಾಡೋಕ್ಕೆ ಕೆಲಸ ಇಲ್ಲ. ನಿಮಗೂ ಮೋಸ್ಟ್ಲಿ ಕೆಲಸ ಇದ್ದಿದ್ರೆ TV ಮುಂದೆ ಬಂದು ಕೂತ್ಕೊಂತ ಇರಲಿಲ್ಲ. ನೀವು ಹೇಳ್ತೀರಿ ಬಡವರ ವೇಷ, ಅವ್ನು ಯಾವತ್ತೂ ಅಲ್ಲಿ ಗಿಲ್ಲಿ ಒಂದು ದಿವಸನಾದರೂ ಅವನು ಒಳಗಡೆ ನಾನು ಬಡವ ಅಂತಂದು ಇಲ್ಲಿ ಹೇಳ್ಕೊಂಬಂದವನ, ಇಲ್ಲ ಜಾಸ್ತಿ ನಾನು ಜನಗಳು ಓಟ್ ಹಾಕ್ರಿ ಅಂತವನು ಕೇಳ್ಕೊಂಬಂದವನ, ಡವ್ ಮಾಡಿದಾನ, ಏನೂ ಇಲ್ಲ, ಎಂಥ ಡವ್ ಮಾಡಿಲ್ಲ, ನಾಟಕ ಮಾಡಿಲ್ಲ, ಇರೋದು ಹೊರಗಡೆ ಹೆಂಗಿದ್ದಂಗೆ ಆಟಾಡ್ಕೊಂಬಂದವನೇ. ನಾವು ಯೂಟ್ಯೂಬಿಂದ ನೋಡ್ಕೊತ ಬಂದಿದ್ದೀವಿ, ಇವಾಗಲೂ ಅಲ್ಲಿ ಒಳಗಡೆನೂ ನೋಡಿದ್ದೀವಿ. ಆದರೆ ನೀವು ಬಡವನೇ ವೇಷ ಹಾಕ್ಕೊಂಡು ಯಾವತ್ತರ ಒಂದು ದಿವಸ ಅವನು ನಾನು ಬಡವ, ನಾನು ತುಂಬ, ನನಗೆ ಉಣ್ಣೋಕ್ಕಿಲ್ಲ, ನನಗೆ ತಿನ್ನೋಕ್ಕಿಲ್ಲ, ನನಗೆ ಬಟ್ಟೆ ಇಲ್ಲ, ನನಗೆ ಓಟ್ ಹಾಕ್ರಿ, ನನಗೆ ಬೆಳೆಸಿರಿ ಅಂತಂದೇಳಿ ಒಂದು ದಿವಸ ನಾನು ಅವನ ಪರವಾಗಿ ಯಾರಾದರೂ ಕೇಳ್ಕೊಂಡಾರ? ಇಲ್ಲ. ಅವನಾದರೂ ಕೇಳ್ಕೊಂಡವನ? ಇಲ್ಲ. ನೀವು ಮಾತೆತ್ತಿರ ಈ TV ಮುಂದೆ ಬಂದು ಕೂತ್ಕೊಂಡು ಈ ರೀತಿ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂತಿದ್ದೀರಲ್ಲ, ಅದು ನಿಮಗೆ ಒಳ್ಳೆಯದಲ್ಲ, ಅದು ಶೋಭೆ ಥರವದಲ್ಲ. ಅದು ಇನ್ನೂ ನಿಮ್ಮ ಗೌರವ ಕಡಿಮೆ ಮಾಡ್ಕೊತಾ ಇದ್ದೀರಿ, ಇನ್ನೂ ನಿಮ್ಮ ವ್ಯಕ್ತಿತ್ವ ಕಡಿಮೆ ಮಾಡ್ಕೊತಾ ಇದ್ದೀರಿ. ಅವನೊಬ್ಬ ಇವಾಗ ಧ್ರುವಂತು, ಅವನು ಹಂಗೆ ಮಾತಾಡ್ತಾನೆ ಹುಚ್ಚುತ್ತಾರ. ಇವಾಗ ಕೆಲವ್ರು ಹೇಳ್ತಾರೆ, MG ಕಾರ್ ಇದ್ದು ಬಿಟ್ರೆ ಶ್ರೀಮಂತರ, ಸಾಲಾಗಿಲ್ಲ ಮಾಡಿ ತಗೊಂಡಿರ್ತಾರೆ ರೀ, ಏನು EMI ತಗೋಬೋದಪ್ಪ, ನಾನು ತಗೋಬೋದು, ನನ್ನ ಹತ್ರ ದುಡ್ಡಿದ್ರೆ, ಒಂದು 3-4 ಲಕ್ಷ ದುಡ್ಡಿದ್ರೆ EMI ತಗೋಬೋದು ನಾನು. ಹಂಗಂದ್ರೆ ನಾನು ದೊಡ್ಡ ಶ್ರೀಮಂತರ ಆಗ್ಬಿಡ್ತಾನ? ಏನು ಲೋನ್ ಯಾರು ತಿಂಗಳು ಏನು ಅವರೇ ಕಟ್ಕೊಂಡ್ಬಿಡ್ತಾರಾ? ಏನು ರೀ ಮಾತಾಡ್ತೀರಾ ಎಲ್ಲರೂ ಸೇರ್ಕೊಂಡು? ಕಾರಿದ್ದು ಬಿಟ್ರೆ ಶ್ರೀಮಂತ ಅಂತೆ, ಒಂದು MG ಕಾರಿದ್ದು ಬಿಟ್ರೆ ಶ್ರೀಮಂತರ? ಇವತ್ತು ಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲರೂ ಅವರೆಷ್ಟು ಕೋಟ್ಯಾಧಿಪತಿಗಳು ಅವರೆಲ್ಲ, ಆದರೂ ಕೂಡ ಸರ್ಕಾರಿ ಸವಲತ್ತು ತಗೊತಾರೆ. ಇದನ್ನ ಯಾರು ಕೇಳಲ್ಲ. ಇವು ಯಾವ ಕೇಳೋದಿಲ್ಲ, ಇದಕ್ಕೆ ಕೇಳೋಕ್ಕೆ ದಮ್ಮು ಇಲ್ಲ. ಇವರು ಮಾತ್ರ ಕಾರ್ ಐತೆ, ಗಿಲ್ಲಿ ಹತ್ರ ಶ್ರೀಮಂತರ ಅವನು. ಯಾಕೆ ಮುಖ್ಯಮಂತ್ರಿಗಳ ಹತ್ರ ಕೋಟಿ ದುಡ್ಡಿಲ್ವಾ? ಉಪಮುಖ್ಯಮಂತ್ರಿ ಕೋಟಿ ದುಡ್ಡಿಲ್ವಾ? ಯಾಕೆ ಮತ್ತೆ ಸರ್ಕಾರಿ ಸವಲತ್ತು ತಗೊಂತಂದರೆ, ಸರ್ಕಾರಿ ಸಂಬಳ ತಗೊತಾರೆ, ಸರ್ಕಾರಿ ಕಾರ್ ತಗೊಂಡವ್ರೆ, ಸರ್ಕಾರಿ ಬಂಗ್ಲಿ ತಗೊಂಡವ್ರೆ. ಇದು ಇವರು ಶ್ರೀಮಂತಿದ್ರೂ ಕೂಡ ಎಲ್ಲ ತಗೊಂಡರಲ್ಲೇ. ಇದನ್ನ ಯಾರು ಕೇಳಲ್ಲಲ್ವ? ಇದೇನೋ ಪಾಪ ಅವನು ಕಷ್ಟ ಬಿದ್ದೇನೋ ಸಂಪಾದನೆ ಮಾಡಿ ತಗೊಂಡವನೇ, ಅದಕ್ಕೆ ನೀವೆಲ್ಲ ಇಷ್ಟೆಲ್ಲ ಮಾತಾಡ್ತಿರಲ್ಲ. ಅಯ್ಯೋ, ನಮ್ಮ ಜನಗಳಿಗೆ ಬುದ್ಧಿ ಬರಲ್ಲ. ಬುದ್ಧಿ ಬಂದಿದ್ರೆ ಯಾಕೆ ಈ ಥರ ಹುಚ್ಚರನ್ನ ಮೆರೆಸಿರೋರು ಹೇಳಿ? ಅದು ಒಂದು ಮಾನಸಿಕ ಅಸ್ತವ್ಯಸ್ತರ ಕಾರ್ಯಕ್ರಮ, ಮಾನಸಿಕ ಅಸ್ತವ್ಯಸ್ತರ ನಡೆಸ್ಕೊಡೋದು ಅಷ್ಟೇ. ಅವ್ರಿಗೂ ಬುದ್ಧಿ ಇಲ್ಲ, ಕಲರ್ಸ್ ಕನ್ನಡದವ್ರಿಗೆ, ಅಲ್ಲಿಗೆ ಹೋಗೋರಿಗೂ ಬುದ್ಧಿ ಇಲ್ಲ. ಬುದ್ಧಿ ಇದ್ದಿದ್ರೆ ಅಲ್ಲಿಗೆ ಹೋಗ್ತಾ ಇಲ್ಲ. ನಿಮ್ಮ ವ್ಯಕ್ತಿತ್ವ ನೀವು ಭಯಂಕರದಿದ್ರೆ ನೀವು ಹೋಗ್ತಾ ಇರಲಿಲ್ಲ. ಈಗ ಇನ್ನೂ ನೀವು ಹೊರಗಡೆ ಬಂದ ಮೇಲೂ ನಿಮ್ಮ ವ್ಯಕ್ತಿತ್ವನ ಹಾಳು ಮಾಡ್ಕೊತಾ ಇದ್ರಿ. ಅದಕ್ಕೆ ದಯವಿಟ್ಟು ಅಶ್ವಿನಿ ಮೇಡಮ್ ಅವ್ರು ಸುಮ್ಮನೆ ಇದ್ದರೆ ಇನ್ನೂ ಭಾಳ ಒಳ್ಳೆಯದು, ಇನ್ನೂ ಗೌರವ ಹೆಚ್ಚಾಗುತ್ತೆ.
ಇವಾಗ ನಿಮಗಿಂತ ಸಣ್ಣರಲ್ವಾ, ನಿಮಗಿಂತ ಬಡವರಲ್ವಾ, ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ? ಸಣ್ಣವ್ರ ಬಗ್ಗೆ ಸಣ್ಣದಾಗಿ ಮಾತಾಡಿ ಯಾಕೆ ಸಣ್ಣರಾಗ್ತೀರಿ ನೀವು? ಬಿಟ್ಬಿಡಿ, ಇದು ಒಳ್ಳೇದಲ್ಲ ಅಂತಂದೇಳಿ ಇದು ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ಅಷ್ಟು ನಿಮಗೆ ಇನ್ನೂ ಸಮಾಧಾನ ಆಗಲಿಲ್ಲ ಅಂದರೆ ಕಲರ್ಸ್ ಕನ್ನಡದವ್ರನ್ನ ಕರ್ಕೊಂಡೋಗಿ ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಡಿ, ನನಗೆ ವೋಟಿಂಗ್ ಆಗಬೇಕು ಅಂತೇಳಿ ಮೇಡಮ್. ನೀವೇ ಗೆಲ್ಲಿ, ಒಳ್ಳೆಯದಾಗಲಿ. ನಮಸ್ಕಾರ. ನಿಮ್ಮನ್ನು ಕೂಡ ಊರಲ್ಲೆಲ್ಲ ಕರ್ನಾಟಕ ತುಂಬ ಮೆರವಣಿಗೆ ಮಾಡಲಿ ಅಂತಂದೇಳಿ ಕೇಳ್ಕೊತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.